ಒಂದು ಎಕರೆಯಲ್ಲಿ 12 ಲಕ್ಷ ರೂಪಾಯಿವರೆಗೆ ನೀವು ಲಾಭವನ್ನು ಪಡ್ಕೋಬಹುದು. ನೋಡಿ, ಎಲ್ಲೂ ಕೂಡ ನೀರು ಕೊಡಲಿಲ್ಲ. ನೀರು ಕೊಡದೆ ನಾವು ಇದನ್ನು ಬೆಳೆಸ್ತಿದ್ದೇವೆ. ನೋಡಿ, ಬೇಕಾದ್ರೆ ನೀರು ಕೊಡಲಿಲ್ಲ. ಅದಕ್ಕೆ ತುಂಬ ಚೆನ್ನಾಗಿ ಕಪ್ಪಾಗಿ ಉದುರೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಉಪಾಯ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕೊರಾಜಿನ್ ಅಂಶ ಇರುವ ಯಾವುದೇ ಒಂದು ಔಷಧಿಯನ್ನು ನೀವು ಇದಕ್ಕೆ ಗಿಡಕ್ಕೆ ಸಿಂಪರಣೆ ಮಾಡಿದರೆ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಿಮಗೆಲ್ಲರಿಗೂ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ. ವೀಕ್ಷಕರೇ, ನಾವು ಸಾಮಾನ್ಯ ಅಂತ ತಿಳ್ಕೊಂಡಿರುವಂಥ ಈ ಹಣ್ಣು ತುಂಬ ಬೇಡಿಕೆ ಇರುವಂಥ ಒಂದು ಹಣ್ಣು ವೀಕ್ಷಕರೇ. ಇದನ್ನು ಸಾಮಾನ್ಯವಾಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಆದರೆ ಉತ್ತರ ಭಾರತದಲ್ಲಿ ಇದಕ್ಕೆ ತುಂಬ ಬೆಲೆ ಇದೆ. ಒಂದು ಹಲಸಿನ ಹಣ್ಣಿನ ಒಂದು ತೊಳೆಗೆ 10 ರೂಪಾಯಿ ಅಂತ ಹೇಳ್ತಾರೆ. ಸೊ ಅಷ್ಟು ರೇಟ್ ಇದೆ ವೀಕ್ಷಕರೇ. ನಾವು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೇವೆ ಈ ಹಣ್ಣನ್ನು. ಆದರೆ ಇದರ ಒಂದು ಲಾಭ ಗೊತ್ತಾದರೆ ವೀಕ್ಷಕರೇ, ನೀವು ಇಂದಿನಿಂದಲೇ ಇದರ ಒಂದು ಕೃಷಿಯನ್ನು ಮಾಡಲಿಕ್ಕೆ ಯೋಚನೆ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ. ಇದರಲ್ಲಿ ಮತ್ತೊಂದು ವಿಶಿಷ್ಟ ಏನಪ್ಪ ಅಂತ ಹೇಳಿದರೆ, ಈ ಒಂದು ಹಲಸಿನ ಗಿಡಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ನೀರು ಇಲ್ಲದೆ ಕೂಡ ನಾವು ಇದರ ಒಂದು ಕೃಷಿಯನ್ನು ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಇದರ ಕೃಷಿಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ನಮ್ಮ ಹಲಸಿನ ಗಿಡ. ಈ ಗಿಡವನ್ನು ನೆಟ್ಟಿ ನಾವು ಎಷ್ಟು ಒಂದು 5 ವರ್ಷ ಆಗಿದೆ. ಇದಕ್ಕೆ 5 ವರ್ಷದಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿರುವಂಥ ಒಂದು ಗಿಡ ಇದು. ಇದಕ್ಕೆ ತುಂಬ ಕಾಯಿಗಳು ಬಿಟ್ಟಿದ್ದು, ಸಿಕ್ಕಾಪಟ್ಟೆ ಕಾಯಿಗಳು ಬಿಟ್ಟಿದ್ದು ಎಲ್ಲ ನಾವು ತೆಗೆದು ಸ್ವಲ್ಪ ಮಾರಾಟ ಕೂಡ ಮಾಡಿದ್ದೇವೆ. ಇನ್ನು ಕೆಲವನ್ನು ನಾವು ತಿಂದು ಕೂಡ ಆಗಿದೆ. ಇದು ಆಂಧ್ರ ಬಕ್ಕಿ ಅಂತ ಹೇಳಿ. ಇದರೊಳಗೆ ತೊಳೆಗಳು ತುಂಬ ದೊಡ್ಡದಾಗಿರುತ್ತೆ. ಹಾಗೆ ಕೂಡ ಕೇಸರಿ ಬಣ್ಣದಲ್ಲಿ ಇರುತ್ತೆ. ಒಂದು ತೊಳೆ ತಿಂದರೆ ಸಾಕು, ಅರ್ಧ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಅಷ್ಟು ದೊಡ್ಡ ತೊಳೆ ಇರುವಂಥ ಒಂದು ಹಲಸಿನ ಹಣ್ಣು ಇದೆ ವೀಕ್ಷಕರೇ. ಇದರಲ್ಲಿ ಇವಾಗ ಮಾರ್ಕೆಟಲ್ಲಿ ನಾನಾ ರೀತಿಯ ಒಂದು ಹಲಸಿನ ಹಣ್ಣುಗಳಿದ್ದಾವೆ. ಕೆಲವೊಬ್ರು ಹೇಳ್ತಾರೆ ಇದು ಕೇವಲ ಸೀಸನಲ್ಲಿ ಮಾತ್ರ ಆಗುತ್ತೆ, ಮಳೆಗಾಲದ ಮುಂಚೆ ಅಷ್ಟೇ ನಾವು ಇದನ್ನು ಪಡ್ಕೋಬೋದು ಅಂತ ಹೇಳ್ತಾರೆ. ಹಾಗೇನಿಲ್ಲ, ಇದರಲ್ಲಿ ಮತ್ತೆ ಬೇರೆ ಬೇರೆ ಒಂದು ತಳಿಗಳು ಬಂದಿದ್ದಾವೆ. ವರ್ಷ ಪೂರ್ತಿ ಹಣ್ಣು ಬಿಡುವಂಥ ತಳಿಗಳು ಕೂಡ ಬಂದಿದ್ದಾವೆ. ಹಾಗೆ ಕೂಡ ಗಮ್ಲೆಸ್, ಸಾಮಾನ್ಯವಾಗಿ ನಾವು ಹಲಸಿನ ಹಣ್ಣನ್ನು ಕೊಯ್ದರೆ ಅದರೊಳಗೆ ಮೇಣ ಇರುತ್ತೆ. ಆದರೆ ಗಮ್ಲೆಸ್ ಒಂದು ಹಲಸಿನ ಹಣ್ಣು ಬಂದಿದೆ ಮಾರ್ಕೆಟಲ್ಲಿ. ಅಂದರೆ ಕೊಯ್ದರೆ ಅದರೊಳಗೆ ಏನು ಮೇಣನೂ ಇರೋದಿಲ್ಲ. ಅದನ್ನು ಆರಾಮಾಗಿ ನಾವು ತಿನ್ಬೋದು. ಅಂಥ ಹಣ್ಣುಗಳು ಕೂಡ ಬಂದಿದ್ದಾವೆ. ಹಾಗೆ ಕೂಡ ವರ್ಷ ಪೂರ್ತಿ ಬಿಡುವಂಥ ಆಲ್ ಸೀಸನ್ ಜಾಕ್ ಫ್ರೂಟ್ ಅಂತ ಬಂದಿದೆ ಇದು. ಹಾಗೆ ಕೂಡ ಚಿಕ್ಕ ಗಿಡ ಇರುವಾಗಲೇ, ಇಷ್ಟೇ ಚಿಕ್ಕ ಗಿಡ ಇರುವಾಗಲೂ ಕೂಡ ಹಲಸಿನ ಹಣ್ಣುಗಳು ತುಂಬ ಹಲಸಿನ ಹಣ್ಣುಗಳು ಬಿಡುವಂಥ ಜಾತಿನೂ ಕೂಡ ಇದೆ. ನಿಮಗೆ ಯಾವುದು ಸೂಕ್ತ ಅಂಥೇಳಿ ಅದರ ಒಂದು ನಾಟಿಯನ್ನು ಮಾಡಬಹುದು ನೀವು. ಇದರ ಗಿಡಕ್ಕೆ ಕೂಡ ಹಾಗೇನು ಹೆಚ್ಚಿನ ರೇಟ್ ಇಲ್ಲ ವೀಕ್ಷಕರೇ. ಇದರ ಒಂದು ಗಿಡಕ್ಕೆ ಒಂದು 120 ರಿಂದ 150 ರೂಪಾಯಿ ಒಳಗೆ ಒಂದು ಗಿಡದ ಒಂದು ರೇಟ್ ಇದೆ. ಹಾಗೆ ಕೂಡ ಒಂದೊಂದು ತಳಿಯ ಮೇಲೆ ಒಂದೊಂದು ಡಿಪೆಂಡ್ ಆಗಿರುತ್ತೆ ರೇಟು. ಇಂಥ ಒಂದು ಗಿಡಗಳನ್ನ ನೀವು ತಗೊಂಡು ನಾಟಿ ಮಾಡುವಂಥದ್ದು. ಇವಾಗ ಬನ್ನಿ, ನಾನು ಇದಕ್ಕೆ ನಾಟಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೇನೆ ವೀಕ್ಷಕರೇ. ಇದರ ಒಂದು ನಾಟಿ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದರೆ, ಖಾಲಿ ಜಮೀನಲ್ಲಿ ಒಂದು 15 ರಿಂದ 20 ಅಡಿಯಷ್ಟು ದೂರದಲ್ಲಿ ಒಂದು ಗಿಡ ನೆಡಬೇಕು. ಒಂದು ಗಿಡಕ್ಕೆ 25 ಅಡಿ, 15 ರಿಂದ 20 ಅಡಿಯಷ್ಟು ಒಂದು ಗಿಡದಿಂದ ಒಂದು ಗಿಡಕ್ಕೆ. ಹಾಗೆ ಕೂಡ ಸಾಲಿಂದ ಸಾಲಿಗೆ ಕೂಡ 15 ರಿಂದ 20 ಅಡಿಯಷ್ಟು ದೂರದಲ್ಲಿ ನೀವು ಇದರ ನಾಟಿಯನ್ನು ಮಾಡಬೇಕು. ನಾಟಿ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಒಂದು ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ಮುಂಗಾರಿನಲ್ಲಿ ನೀವು ಇದರ ಒಂದು ನಾಟಿಯನ್ನು ಮಾಡಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ನಾಟಿ ಮಾಡಿದ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಗಿಡಕ್ಕೆ ಬೇರು ಕೊಡಲಿಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಮುಂಗಾರಿನಲ್ಲಿ ಇದರ ಒಂದು ನಾಟಿಯನ್ನು ನೀವು ಮಾಡಿದ್ರೆ ತುಂಬ ಉತ್ತಮ. ಅದರ ನಂತರ ಇದಕ್ಕೆ ನೀರು ಕೊಟ್ಟರೂ ಆಗುತ್ತೆ, ನೀರು ಕೊಡದಿದ್ರೂ ಆಗುತ್ತೆ. ನೋಡಿ, ಒಂದೊಂದು ಹಲಸಿನ ಹಣ್ಣಿನ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ನೋಡಿ, ಇಷ್ಟು ದೊಡ್ಡಿರುವಂಥ ಒಂದು ಹಲಸಿನ ಹಣ್ಣಿನ ಸೈಜ್ ಇದು. ಇದಕ್ಕೆ ನೀವು ಕೆಳಗಡೆ ನೋಡಿ, ನಾವು ನೀರನ್ನು ಕೊಡಲಿಲ್ಲ ಇದಕ್ಕೆ. ನೋಡಿ, ಎಲ್ಲೂ ಕೂಡ ನೀರು ಕೊಡಲಿಲ್ಲ. ನೀರು ಕೊಡದೆ ನಾವು ಇದನ್ನು ಬೆಳೆಸ್ತಿದ್ದೇವೆ. ನೋಡಿ, ಬೇಕಾದ್ರೆ ನೀರು ಕೊಡಲಿಲ್ಲ. ಅದಕ್ಕೆ ತುಂಬ ಚೆನ್ನಾಗಿ ಫಸಲು ಬಿಡ್ತಾ ಇದೆ. ಇದಕ್ಕೆ ತುಂಬ ಹಲಸಿನ ಹಣ್ಣುಗಳನ್ನು ಕೂಡ ನಾವು ಮಾರಿದ್ದೇವೆ. 200 ರೂಪಾಯಿಗೆ ಒಂದು ಹಲಸಿನ ಹಣ್ಣಾಗಿ ನಾವು ಮಾರಿದ್ದೇವೆ. ಇಷ್ಟು ದೊಡ್ಡ ಹಲಸಿನ ಹಣ್ಣು ಬೇರೆ ಬೇರೆ ಮಾರ್ಕೆಟಲ್ಲಿ ಇನ್ನು ತುಂಬ ಜಾಸ್ತಿ ರೇಟ್ ಇದೆ ವೀಕ್ಷಕರು ಇದಕ್ಕೆ. ಹಾಗೆ ಕೂಡ ಇದಕ್ಕೆ ಮತ್ತೇನು ಗೊಬ್ಬರ ಏನಾದರೂ ಕೊಡಬೇಕಾ ಅಂತ ಕೇಳಿದ್ರೆ, ಇದಕ್ಕೆ ನಾವಂತೂ ಇನ್ನೂವರೆಗೆ ಒಂದು ಗೊಬ್ಬರದ ಒಂದು ಕಾಳು ಕೂಡ ಇದಕ್ಕೆ ನಾವು ಮುಡಿಸಲಿಲ್ಲ. ಬೇಕಾದರೆ ನೀವು ಇದಕ್ಕೆ ಗೊಬ್ಬರ ಕೂಡ ಕೊಡ್ಬೋದು. ಹಾಗೆ ಕೂಡ ಇದಕ್ಕೆ ರೋಗ ಏನಾದರೂ ಬರುತ್ತಪ್ಪ ಅಂತ ಹೇಳಿದ್ರೆ, ರೋಗನ ಇದುವರೆಗೆ ನಾವು ನಮ್ಮ ಗಿಡಕ್ಕೆ ರೋಗವನ್ನು ಕಾಣಲಿಲ್ಲ.
ನೀವು ಒಳ್ಳೊಳ್ಳೆ ತಳಿಯ ಗಿಡಗಳನ್ನ ನಾಟಿ ಮಾಡಿದರೆ ಅದಕ್ಕೆ ನಿಮಗೆ ರೋಗಗಳು ಕೂಡ ಇರೋದಿಲ್ಲ ವೀಕ್ಷಕರೇ. ಒಂದು ಪ್ರಾಬ್ಲಮ್ ಇದಕ್ಕೆ ಕೊಡುತ್ತೆ, ಅದ್ಯಾವುದು ನಮಗೆ ಕೊಡಲಿಲ್ಲ ಆದರೂ ಕೊಡುತ್ತೆ ಇದಕ್ಕೆ ಪ್ರಾಬ್ಲಮ್ಮು. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಮಿಡಿಗಳು, ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮಿಡಿಗಳು ಇರುವಾಗ ಕಪ್ಪಾಗಿ ಉದುರುವಂಥ ಒಂದು ಪ್ರಾಬ್ಲಮ್ ಆಗುತ್ತೆ. ಅದು ಯಾಕಾಗುತ್ತೆ ಅಂತ ಹೇಳಿದರೆ ಒಂದು ಕೀಟ ಇರುತ್ತೆ. ಆ ಕೀಟವು ಮಿಡಿ ಇರುವಾಗ ಅದರ ಒಂದು ಸಿಹಿ ಇರುತ್ತೆ ಅದು ಮಿಡಿ. ಸೊ ಆ ಮಿಡಿಗೆ ಬಂದು ಕುಕ್ಕುತ್ತೆ. ಆ ಕುಕ್ಕೋದ್ರಿಂದ ಎಲ್ಲ ಇಡೀ ಮಿಡಿ ಒಂದು ಕಪ್ಪಾಗಿ ಉದುರೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಉಪಾಯ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕೊರಾಜಿನ್ ಅಂಶ ಇರುವ ಯಾವುದೇ ಒಂದು ಔಷಧಿಯನ್ನು ನೀವು ಇದಕ್ಕೆ ಗಿಡಕ್ಕೆ ಸಿಂಪರಣೆ ಮಾಡಿದರೆ ಆ ಒಂದು ಕೀಟದ ಆ ಒಂದು ಪ್ರಾಬ್ಲಮಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಹಾಗೆ ಕೂಡ ಫಸಲು ಕೂಡ ತುಂಬ ಜಾಸ್ತಿ ಫಸಲು ಇದರಲ್ಲಿ ನಾವು ಪಡ್ಕೊಳ್ಬೋದು ವೀಕ್ಷಕರೇ. 1 ಎಕರೆಯಲ್ಲಿ ಒಂದು ಅಂದಾಜು ಒಂದು ಲೆಕ್ಕವನ್ನು ನಿಮಗೆ ಹೇಳ್ತೇನೆ. ಒಂದು ಗಿಡದಲ್ಲಿ ಒಂದು 10 ಕಾಯಿ ಹಿಡೋಣ ನಾವು. ಒಂದು ಕಾಯಿ ಒಂದು 10 kg ಇರುತ್ತೆ. 10 kgಗಿಂತ ಜಾಸ್ತಿ ಇದೆ ಇದು ಗಾತ್ರ ನೋಡಿ ನೀವು. ಒಂದು ಗಿಡದಲ್ಲಿ 10 ಕಾಯಿ, ಒಂದು ಕಾಯಿ 10 kg ಅಂತ ಹೇಳಿದರೆ ನಿಮಗೆ ಒಂದು ಗಿಡದಲ್ಲಿ 1 ಕ್ವಿಂಟಲ್ ಕಾಯಿ ನಿಮಗೆ ಸಿಗುತ್ತೆ. ಅಂದರೆ 1 kgಗೆ 30 ರೂಪಾಯಿ ಅಂತ ಹೇಳಿದರೆ 1 ಕ್ವಿಂಟಲಿಗೆ 3,000 ರೂಪಾಯಿ ನಿಮಗೆ ಸಿಗುತ್ತೆ. ಹಾಗೆ 1 ಎಕರೆಯಲ್ಲಿ 400 ಗಿಡವನ್ನು ನಾ ಹೇಳಿರೋ ಒಂದು ಸೈಜಲ್ಲಿ ಒಂದು ದೂರದಲ್ಲಿ ನೀವು ನೆಟ್ಟರೆ ಒಂದು ಗಿಡದಲ್ಲಿ 400 ಸಸ್ಯವನ್ನು ಗಿಡವನ್ನು ನೀವು ನೆಡಬಹುದು. 1 ಎಕರೆಯಲ್ಲಿ 400 ಗಿಡವನ್ನು ನೆಟ್ಟಿದವಾಗ ನೀವು 1 ಎಕರೆಯಲ್ಲಿ 12 ಲಕ್ಷ ರೂಪಾಯಿವರೆಗೆ ನೀವು ಲಾಭವನ್ನು ಪಡ್ಕೊಳ್ಬಹುದು ಅಂತ ಒಂದು ಬೆಳೆ ಇದು ವೀಕ್ಷಕರೇ. ಹಾಗೆ ಕೂಡ ಇನ್ನು ಮುಂದಿನ ಸಂಚಿಕೆಯಲ್ಲಿ ಯಾವುದೇ ಒಂದು ಒಳ್ಳೆ ಒಂದು ತುಂಬ ಸಖತ್ತಾಗಿರುವಂಥ ಒಂದು ಹಲಸಿನ ಹಣ್ಣಿನ ಒಂದು ಟೊಂಗೆಯನ್ನು ಮತ್ತೊಂದು ಯಾವುದೇ ಒಂದು ಲೋಕಲ್ ಗಿಡಕ್ಕೆ ಕಸಿಯನ್ನು ಹೇಗೆ ಕಟ್ಟಬೇಕು ಈಸಿಲಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿಕೊಂಡು ಅಂತ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮಾಹಿತಿ ನೀಡ್ತೇನೆ ವೀಕ್ಷಕರೇ. ಹಾಗಾದರೆ ಇವತ್ತಿನ ಒಂದು ಮಾಹಿತಿ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.